ಇವೇ ಓಡಾಡ್ತವೆ ಇಲ್ಲೆಲ್ಲ, ರೋಡ್ ಸರಿ ಇಲ್ಲ. ಡಿಪಾರ್ಟ್ಮೆಂಟ್ ಗಾಡಿನ ಅಲ್ಲ. ನಾವು ಎಷ್ಟು ಗಂಟೆ ಆಗಿದ್ದೀವಿ ಅಡ್ಡ ಹಾಕಿ ಯಾವಾಗಲೂ ಸಾಕಾಗಿ ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ ಗಾಡಿನೇ ಬರ್ತಾ ಇದೆ. ಒಳ್ಳೇದು. ನೀವೇನು ಕೇಳ್ಬಿಡಿ, ಹೋಗಿ ಸೈಡಿಗೆ ಬರ್ತೀವಿ. ಈಗ ಬೇಡ, ಈಗ ಕೊಡಿ. ನೀವು ಆದ್ಮೇಲೆ ಬರ್ತೀವಿ. ಯಾವುದು ಅವರು ಇದು ಹಾಂ ಇದೆ ಇಲ್ಲ ಆಮೇಲೆ ಹೋಗ್ತಾ ನೋಡಿ ಫಾಸ್ಟಾಗಿ. ಇಂಟಲ್ಲಿ ಬಿ ಪಿ ಇದೆ ಅಂತ ಏನೋ ಈ ರೋಡು ವ್ಯವಸ್ಥೆ ಗೌರ್ಮೆಂಟ್ ಒಂಚೂರು ಮಾಡ್ತಾಯಿಲ್ಲ. ಇಲ್ಲೆಲ್ಲ ಗುಂಡಿ ಹಳ್ಳ ಕೊಳ್ಳ ಬಿದ್ದಿದೆ. ಊರುಗಳಿದ್ದಾವೆ, 3-4 ಊರಿದೆ. ಮತ್ತು ಗೌರ್ಮೆಂಟು ವಸತಿ ಕೇಂದ್ರ ಇದು ಮಾಡ್ತಿದ್ದಾರೆ, ಮನೆ ಕಟ್ಟಿಸ್ತಾ ಇದ್ದಾರೆ. ಆದರೂ ರೋಡ್ ಸರಿ ಮಾಡ್ತಾಯಿಲ್ಲ. ಇಲ್ಲಿ ಶಾಲೆಗಳಿದ್ದಾವೆ, ಮಂದಾರ ರಾಮಕೃಷ್ಣ ಶಾಲೆ ಇದೆ. ಮತ್ತು ಕಸ ವಿಲೇವಾರಿ ಡಂಪ್ಯಾರ್ಡ್ ಗಾಡಿಗಳೆಲ್ಲ ಇಲ್ಲೇ ಓಡಾಡ್ತವೆ. ಆದರೂ ಎಚ್ಚರಿಕೆ ತೊಗೊಂಡು ರೋಡ್ ಮಾಡಿಸಿಲ್ಲ. ಈ ರೋಡಲ್ಲಿ ಓಡಾಡೋದೇ ಕಷ್ಟ ಆಗಿದೆ. ಹೆಣ್ಮಕ್ಳು ರಾತ್ರಿ ಎಲ್ಲ ಓಡಾಡ್ತಾರೆ. ಒಂದು ಬೀದಿ ದೀಪ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಮುಂದೆ ಹಂಪಿನಕಟ್ಟೆ ಇದೆ, ಗೋವಿಂದಪುರ ಇದೆ, ಪುರದಾಳಿದೆ, ಹೊಸೂರಿದೆ, ಶೆಟ್ಟಹಳ್ಳಿ ಇದೆ. ಇದೇ ರೋಡಿಂದನೇ ಹೋಗೋದು. ಚಿತ್ರ ಶೆಟ್ಟಹಳ್ಳಿ ಇದೆ, ಇದೇ ರಸ್ತೆ ಇದೆ ಶಾಲೆಗಳಿಗೂ. ಮೇನ್ ಇರೋದೇ ಈ ರೋಡು. ಯಾವಾಗಲೂ ರಾತ್ರಿ ಆಗಲಿ ದಿನಕ್ಕಾಗಲಿ ಬಂದರೆ ಇಲ್ಲಿ ನಾವು ನಮ್ಮ ಮಕ್ಕಳು ಒಂದ್ಸಲಿ ಇಲ್ಲ ಬಿದ್ದು ಸ್ವಲ್ಪ ಅನಾಹುತಗಳಾಗಿದ್ವು. ಸ್ವಲ್ಪ ಕಾಲಿಗೆಲ್ಲ ಸ್ವಲ್ಪ ಪೆಟ್ಟು ಬಿದ್ದು. ಹಾಗಾದರೆ ಹಾಸ್ಪಿಟ್ಲಿಗೆಲ್ಲ ಹೋಗಿರುತ್ತೆ. ರಾತ್ರಿ ಯಾವತ್ತಾದರೂ ಎಮರ್ಜೆನ್ಸಿ ಹೋಗೋದಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಮಳೆ ನೀರು ಬಂದರೆ ಯಾವತ್ತೂ ಅಷ್ಟೇ, ಪ್ರತಿ ವರ್ಷವೂ ಒಂದು ವರ್ಷ ರೆಡಿ ಮಾಡ್ಕೊಂಡ್ರೆ ಬೇರೆ ವರ್ಷ ಮತ್ತು ಹಿಂಗೆ ಆಗುತ್ತೆ. ಇದು ಪ್ರತಿ ವರ್ಷವೂ ಇದ್ದೇ ಇರುತ್ತೆ. ಇದೇ ಏರಿಯಾ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕನೇ ಭಾಳ ತೊಂದರೆ. ಮತ್ತೇನಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಗುಂಡಿ ಇದೆ ಈ ಕಡೆ ನೋಡಿ, ಈ ಕಡೆ ಆ ಕಡೆ ಎಲ್ಲ ಗುಂಡಿ ಇದೆ. ಅದು ಹೆಂಗಾಯ್ತು ಏನೋ ಗೊತ್ತಿಲ್ಲ. ಅಲ್ಲಿಂದ ನೀರೆಲ್ಲ ಹರಿದು ಬಂದು ಎಲ್ಲ ಮತ್ತಿಲ್ಲೆಲ್ಲ ತೊಂದರೆ ಆಗ್ತಾಯಿದೆ ಜನರಿಗೆ. ಮತ್ತಿಲ್ಲಿ ಮಂದಾರ ಸ್ಕೂಲ್ ಇದೆ, ಮುಂದೆ ಮಂದಾರ ಸ್ಕೂಲ್ ಇದೆ, ಈ ಕಡೆ ಮತ್ತು ಗೌರ್ಮೆಂಟ್ ಸ್ಕೂಲ್ ಇದೆ, ಮತ್ತಲ್ಲಿ ರಾಮಕೃಷ್ಣ ಸ್ಕೂಲ್ ಇದೆ. ಸ್ಕೂಲ್ಗಳೆಲ್ಲ ಇದೆ, ಮಕ್ಕಳು ರೈತರು ನಾವೆಲ್ಲ ಓಡಾಡ್ತಾ ಇರ್ತೀವಿ. ಅದಕ್ಕೆ ಸ್ವಲ್ಪ ನೀವೆಲ್ಲ ಸ್ಪಂದಿಸಿ ಅದನ್ನಾದರೂ ಮಾಡಿ ಇದೊಂದು ಬಗೆಹರಿಸ್ಬೇಕಂದ್ರೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಏನು ಶಾಲೆಯವರು ಏನು ಅವರು ಒಂದು ಚೂರುನೇನು ಇದು ಇಂಟ್ರೆಸ್ಟ್ ತೊಗೊಳಗೇನು ಕಾಣ್ತಾ ಇಲ್ಲ. ಹಾಗೆ ನಾವೇ ಇಲ್ಲಿ ಒಂದ್ಸಲಿ ನಿಂತು ಯಾರಿಗೆ ಹೇಳೋದು? ಒಂದೇ ದಾರಿನಾ? ಹಾಂ, ಇದೇ ದಾರಿ, ಬೇರೆ ದಾರಿ ಇಲ್ವಲ್ಲ. ಇಲ್ಲ ಸರ್.
ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರು ಹೇಳಿದ್ದೀರಾ? ಅದೇನೋ ಅವ್ರು ಹೇಳಿದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ನಾವು ಯಾರಿಗೆ ಹೇಳಿ ಯಾರು ಇದ್ರ ಬರ್ತಾರೆ, ಈಗ ನೀವು ನೋಡಿದ್ರಲ್ಲ ಸರ್ಕಾರಿ ವಾಹನಗಳು ಬರ್ತಾವೆ ಹೋಗ್ತವೆ, ಅವರೇ ನೋಡಿ ಮಾಡಿದರೆ ಅದು ಒಳ್ಳೇದಲ್ವಾ. ಮತ್ತು ನಾವು ಹೇಳೋದು ಯಾರಿಗೂ ಇಲ್ಲಿಂದ ದೂರು ಕೊಟ್ಟಿಲ್ಲ. ಇಲ್ಲ, ನಾವಂತೂ ಕೊಟ್ಟಿಲ್ಲ ಸರ್. ನಾವು ಹಿಂಗೆ ನಿಮ್ಮಂಥವ್ರು ಬಂದರೆ ಏನಾದರೂ ಇಲ್ಲಿಂದಾನೇ ಏನಾದ್ರು ದೂರ ಹೋಗಿ ಏನಾದರೂ ಇದು ಮಾಡಬೇಕಷ್ಟೇ. ನಾವಿಲ್ಲಿ 4 ವರ್ಷದಿಂದ ಇದ್ದೀವಿ. ನನ್ನ ಹೆಸರು ಪರ್ವೀಸ್ ಅಂತ. ಯಾರು ಅಧಿಕಾರಿಗಳು ನಾವು ಮುನ್ಸಿಪಾಲ್ಟಿ ಇದನ್ನು ಅಡ್ಡ ಹಾಕಿ ಎಷ್ಟು ಅವರಿಗೆ ಬೇಡ್ಕೊಂಡ್ರೂ ಈ ರೋಡ್ ಸರಿ ಮಾಡ್ತಾ ಇಲ್ಲ. ಪಕ್ಕದಲ್ಲೇ ಕೆಳಗಡೆ ಒಂದು ಗುಂಡಿ ಇದೆ, ಆ ಗುಂಡಿ ಒಳಗಿಂದ ತುಂಬ ನೀರು ತೊಂದರೆ ಆಗ್ತಾಯಿದೆ. ಕೆಲವು ಜನ ಮಕ್ಕಳುಗಳೆಲ್ಲ ಬಿದ್ದು ಕಾಲು ಕೈ ನೋವು ಮಾಡ್ಕೊಂಡಿದ್ದಾರೆ. ಆದರೂ ದಯವಿಟ್ಟು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿನೇ ಕೇಳ್ಕೊತೀವಿ.